ಅದನ್ನು ತಿರುಗಿಸ್ರಿ. ಲೂಕ 18ರಲ್ಲಿ 9ನೇ ವಚನದಿಂದ, ಲೂಕ 18ನೇ ಅಧ್ಯಾಯ 9ನೇ ವಚನದಿಂದ ನಾವೆಲ್ಲರೂ ಕೂಡ 13ನೇ ವಚನ ತನಕ ನಾವು ಓದಿಕೊಳ್ಳೋಣ. ಸೊ ನಾನು ನಿಮಗಾಗಿ ಓದ್ತೇನೆ, ದಯವಿಟ್ಟು ನೀವು ಸ್ವಲ್ಪ ಹೊತ್ತು ಗಮನಿಸಿರಿ. ಇದಲ್ಲದೆ ತಾವೇ ನೀತಿವಂತರೆಂದು ತಮ್ಮಲ್ಲಿ ಭರವಸೆ ಇಟ್ಟುಕೊಂಡು ಉಳಿದವರನ್ನು ಉದಾಸೀನ ಮಾಡುವಂಥ ಕೆಲವರಿಗೆ ಒಂದು ಸಾಮ್ಯವನ್ನು ಹೇಳಿದನು. ಅದೇನೆಂದರೆ, ಪ್ರಾರ್ಥನೆ ಮಾಡಬೇಕೆಂದು ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದರು. ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು. ಫರಿಸಾಯನು ನಿಂತುಕೊಂಡು ಪ್ರಾರ್ಥಿಸುವಾಗ ತನ್ನೊಳಗೆ, ದೇವರೇ, ಸುಲುಕೊಳ್ಳುವವರು, ಅನ್ಯಾಯಗಾರರು, ಆದರ ಮಾಡುವವರು ಆಗಿರುವ ಉಳಿದ ಜನರಂತೆ ನಾನಲ್ಲ, ಈ ಸುಂಕದವನಂತೆಯೂ ಅಲ್ಲ. ಆದ್ದರಿಂದ ನಿನಗೆ ಸ್ತೋತ್ರ ಮಾಡುತ್ತೇನೆ, ವಾರಕ್ಕೆ 2 ಆವರ್ತಿ ಉಪವಾಸ ಮಾಡುತ್ತೇನೆ, ನಾನು ಸಂಪಾದಿಸುವ ಎಲ್ಲದರಲ್ಲಿ 10ರ ಪಾಲು ಕೊಡುತ್ತೇನೆ ಅಂದುಕೊಂಡನು. ಆದರೆ ಆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ, ದೇವರೇ, ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಆ ಫರಿಸಾಯನು ಅಂಥವನಾಗಿ ಹೋಗಲಿಲ್ಲ ಎಂದು ನಿಮಗೆ ಹೇಳುತ್ತೇನೆ. ದೇವರು ಈ ವಾಕ್ಯದಿಂದ ನಮ್ಮ ಜೊತೆ ಮಾತಾಡಿ ನಮ್ಮನ್ನು ಪ್ರಾರ್ಥನೆಗೋಸ್ಕರವಾಗಿ ಸಿದ್ಧಪಡಿಸಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ನಾವು ನೋಡ್ತೇವೆ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವೆಲ್ಲರೂ ಇವತ್ತು ಯಾವುದಕ್ಕೋಸ್ಕರ ಈಗ ಬಂದಿದ್ದೇವಪ್ಪ ಅಂತಂದರೆ, ಉಪವಾಸ ಪ್ರಾರ್ಥನೆ ಮಾಡೋದಕ್ಕಾಗಿ ನಾವು ಬಂದಿದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ನಾವೆಲ್ಲರೂ ಒಂದು ವಿಶೇಷವಾದಂಥ, ಭಾಳ ಪ್ರಾಮುಖ್ಯವಾದಂಥ ಪ್ರಾರ್ಥನೆಯನ್ನು ಮಾಡೋದಕ್ಕೋಸ್ಕರವಾಗಿ ನಾವೆಲ್ಲರೂ ನಮ್ಮ ಮನೆಗಳನ್ನು ಬಿಟ್ಟು ಮತ್ತು ನಮ್ಮ ಕೆಲಸವನ್ನು ಬಿಟ್ಟು ನಾವು ಸ್ವಲ್ಪ ತ್ಯಾಗ ಮಾಡಿ ನಾವೆಲ್ಲರೂ ದೇವರ ಸನ್ನಿಧಿಗೆ ಬಂದಿದ್ದೀವಿ. ಪ್ರಾರ್ಥಿಸಬೇಕು ಅಂತಕ್ಕಂಥ ಹಂಬಲದಿಂದ ನಾವೆಲ್ಲರೂ ದೇವ್ರ ಮಂದಿರಕ್ಕೆ ಬಂದಿದ್ದೇವೆ ಅಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ, ನಾವು ಪ್ರಾರ್ಥನೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಾವು ದೇವರು ಕೇಳುವಂಥ ಪ್ರಾರ್ಥನೆಗಳನ್ನು ನಾವು ಮಾಡಬೇಕಂತೇಳಿರಿ. ಒಂದು ವೇಳೆ ದೇವರು ಕೇಳುವಂಥ ಪ್ರಾರ್ಥನೆಯನ್ನು ನಾವು ಮಾಡಿದೆವಪ್ಪ ಅಂತಂದರೆ ದೇವರು ಬಹಳ ಅದ್ಭುತವಾಗಿ ಆ ಪ್ರಾರ್ಥನೆಗೆ ಉತ್ತರಗಳನ್ನು ಕೊಡ್ತಾನೆ ಅಂತೇಳಿರಿ. ಒಂದು ವೇಳೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಪಾಸ್ಟ್ರೇ, ಪ್ರಾರ್ಥನೆ ದೇವ್ರು ಕೇಳ್ತಾನಂತ ನಾವು ಕೇಳಿವಿ, ಪ್ರಾರ್ಥನೆ ಮಾಡೋರು ಪ್ರಾರ್ಥನೆ ದೇವ್ರು ಕೇಳ್ತಾನಂತ ನಾವು ಕೇಳಿವಿ, ಪ್ರಸಂಗ ಮಾಡೋದನ್ನು ಕೂಡ ಕೇಳಿದ್ದೀವಿ, ಆದರೆ ನೀವು ಭಾಳ ವಿಚಿತ್ರವಾದಂಥ ಮಾತು ಹೇಳ್ತಾಯಿದ್ರಿ, ದೇವರು ಕೇಳುವಂಥ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ನೀವು ಒಂದು ಹೊಸ ರೀತಿಯಿಂದ ಹೇಳ್ತಾ ಇದ್ದೀರಿಲ್ಲ ಅಂತೇಳಿ ಒಂದು ಪ್ರಶ್ನೆ ಬರ್ಬೋದು ನಿಮಗೆ. ಆದರೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೇನೆ. ಬೈಬಲ್ ಕೂಡ ಉತ್ತರ ಕೊಡ್ತದೆ. ನಾವು ನೋಡ್ತೇವೆ, ನಾವು ಓದಿರುವಂಥ ವೇದ ಭಾಗದಲ್ಲಿ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಇಬ್ಬರು ದೇವಾಲಯಕ್ಕೆ ಪ್ರಾರ್ಥನೆ ಮಾಡೋದಕ್ಕಾಗಿ ಹೋದ್ರಂತೆ. ಎಷ್ಟು ಜನ ಹೋದ್ರಂತ್ರಿ? ಎಷ್ಟು ಜನ? ಜೋರಾಗಿ ಹೇಳ್ರಿ. ಹಾಂ, ಇಬ್ಬರು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಎಲ್ಲಿಗೆ ಹೋದ್ರಂತ? ದೇವಾಲಯಕ್ಕೆ ಹೋದ್ರಂತ. ನಾವು ನೋಡ್ತೇವೆ, ಇಬ್ಬರು ದೇವಾಲಯಕ್ಕೆ ಹೋದ್ರಂತ, ಇಬ್ಬರು ಪ್ರಾರ್ಥನೆ ಮಾಡಿದ್ರಂತ. ಆದರೆ ಇದೇ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ದೇವರು ಒಬ್ಬನ ಪ್ರಾರ್ಥನೆ ಕೇಳಿದ ನಂತರ ಇನ್ನೊಬ್ಬನ ಪ್ರಾರ್ಥನೆ ಕೇಳಲಿಲ್ಲ ಅಂತ. ಹಲ್ಲೆಲೂಯಾ. ಒಪ್ಕೋತೀರಾ? ದೇವರು ಕೇಳುವಂಥ ಪ್ರಾರ್ಥನೆ ಮಾಡಿದ್ರೆ ಮಾತ್ರ ದೇವರೇನು ಮಾಡ್ತಾನೆ? ನಮ್ಮ ಪ್ರಾರ್ಥನೆ ಕೇಳ್ತಾನೆ. ದೇವರು ಕೇಳದಿರುವಂಥ ಪ್ರಾರ್ಥನೆಗಳು ಎಷ್ಟೋ ಜನರು ಮಾಡ್ತಾರೋ ಅವ್ರಿಗೆ ಗೊತ್ತೇ ಆಗಂಗಿಲ್ಲ. ಭಾಳ ಜನ ಏನು ತಿಳ್ಕೊತಾರಂದರೆ, ಪ್ರಾರ್ಥನೆ ಅಂದ್ರೆ ಅದೊಂದು ಏನಾಗಿದೆ ಅಂದರೆ ಅದೊಂದು ಭಾಳಷ್ಟು ಅದು ಕಾಮನ್ ಆಗಿಬಿಟ್ಟದು ಅಂತೇಳಿರಿ. ಪ್ರಾರ್ಥನೆ ಅಂತಕ್ಕಂಥ ವಿಷಯ ಕೆಲವು ಜನ ಕ್ರೈಸ್ತರಿಗೆ ಏನಾಗಿದೆ ಅಂದರೆ ಅದು ಕಾಮನ್ ಆಗಿಬಿಟ್ಟದ. ಅಂದರೆ ಯಾವ ಪ್ರಾರ್ಥನೆ ಮಾಡಿದ್ರೂ, ಎಂಥ ಪ್ರಾರ್ಥನೆ ಮಾಡಿದ್ರೂ ಕೂಡ ದೇವ್ರ ಕೇಳ್ತಾನೆ ಒಂದು ವಿಶ್ವಾಸ, ನಂಬಿಕೆ ಅವರಲ್ಲಿ ಬಂದು ಅಂತೇಳಿ. ಆದರೆ ಬೈಬಲ್ ಅದಕ್ಕೆ ವಿರುದ್ಧವಾಗಿದೆ ಅಂತೇಳಿರಿ. ದೇವರು ಅದಕ್ಕೆ ವಿರುದ್ಧವಾಗಿದ್ದಾನೆ. ಆದರೆ ಇವತ್ತು ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ, ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ನಾವೆಂಥ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ದೇವರ ವಾಕ್ಯದ ನೋಡುವಂಥ ಸಂದರ್ಭದಲ್ಲಿ ದೇವರು ಕೇಳುವಂಥ ಪ್ರಾರ್ಥನೆಯನ್ನು ನಾವು ಮಾಡಬೇಕಂತೇಳಿರಿ. ಹಲ್ಲೆಲೂಯಾ. ಹಾಗಾದರೆ ದೇವರು ಕೇಳುವಂಥ ಪ್ರಾರ್ಥನೆ ನಾವು ಮಾಡಬೇಕಪ್ಪ ಅಂತಂದರೆ ದೇವರು ಕೇಳದಿರುವಂಥ ಪ್ರಾರ್ಥನೆ ಯಾವುದು? ಹಾಗಾದರೆ ಎಂಥ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಮತ್ತು ಯಾರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ ಅಂಥೇಳಿ ಒಂದು ಸಲ ನಾವು ಸ್ಪಷ್ಟವಾಗಿ ತಿಳ್ಕೊಂಡೇವಪ್ಪ ಅಂತಂದರೆ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ. ಹಲ್ಲೆಲೂಯಾ. ಅದಕ್ಕೋಸ್ಕರ ನಾವು ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ನಾವು ದೇವರು ಎಂಥವರ ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ದೇವರು ಎಂಥ ಪ್ರಾರ್ಥನೆಗಳನ್ನು ಆತನು ಕೇಳುವುದಿಲ್ಲ ಅಂತೇಳಿ ಸ್ವಲ್ಪ ಹೊತ್ತು ಈ ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 1-2-3 ವಿಷಯಗಳನ್ನು ನೋಡೋಣ. ಮೊಟ್ಟ ಮೊದಲನೇದಾಗಿ ನಾವು ನೋಡ್ತೇವೆ, ಈ ಅಧ್ಯಾಯದಲ್ಲಿ ಒಬ್ಬನು ಫರಿಸಾಯನು, ಒಬ್ಬನು ಸುಂಕದವನು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ದೇವಾಲಯಕ್ಕೆ ಹೋದ್ರಂತೆ. ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಒಬ್ಬನು ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಫರಿಸಾಯನ ನಿಂತು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅಂದರೆ, ಸ್ವಾಮಿ, ನಾನು ಈ ಒಂದು ಸುಂಕದವನಂತೆ ನಾನು ಅಲ್ಲ, ನಾನು ಹೆಂಗಿದ್ದೀನಪ್ಪ ಅಂದರೆ ನಾನು ಭಾಳ ಭಕ್ತಿವಂತನಾಗಿದ್ದೀನಿ, ವಾರಕ್ಕೆ 2 ಸಲ ಉಪವಾಸ ಮಾಡ್ತೀನಿ, ಮತ್ತು ನಾನು ದುಡಿದ್ರಲ್ಲಿ ಎಲ್ಲದರಲ್ಲಿ ನಾನು ದಶಮಾಂಶ ಕೊಡ್ತೀನಿ,
ಮತ್ತು ನಾನು ಕಟ್ಟುನಿಟ್ಟಾಗಿ ಭಾಳಷ್ಟು ಭಕ್ತಿ ಮಾಡ್ತೀನಿ, ಮತ್ತು ಇನ್ನೊಬ್ಬರು ಏನು ಮಾಡ್ತಾರಂದರೆ ವ್ಯಭಿಚಾರ ಮಾಡ್ತಾರೆ, ಇನ್ನೊಬ್ಬರು ಪಾಪ ಮಾಡ್ತಾರೆ, ಇನ್ನೊಬ್ಬರು ಅದು ಮಾಡ್ತಾರೆ ಇದು ಮಾಡ್ತಾರೆ. ಆದರೆ ನಾನು ಅವರಂತೆ ನಾನಿಲ್ಲ, ನಾನೇನಿದ್ದೀನಿ ಅಂದರೆ ನಾನು ತುಂಬ ಭಕ್ತಿವಂತ ಇದ್ದೀನಿ ಎಂಬುದಾಗಿ ಆತನು ಪ್ರಾರ್ಥನೆ ಮಾಡಿ ದೇವರಿಗೆ ಹೇಳ್ತಾ ಇದ್ದಾನೆ ಅಂತೇಳಿ. ಆದರೆ ಇನ್ನೊಬ್ಬ ವ್ಯಕ್ತಿ ಆತನ ಪಕ್ಕದಲ್ಲಿದ್ದಾನೆ, ಆತನು ಕೂಡ ಪ್ರಾರ್ಥನೆ ಮಾಡಿದನು. ಆತನು ಎಂಥ ಪ್ರಾರ್ಥನೆ ಮಾಡಿದನಪ್ಪ ಅಂತಂದರೆ, ನಾವು ದೇವ್ರ ವಾಕ್ಯ ನೋಡ್ತೇವೆ, ಆತನಿಗೆ ಆಕಾಶದ ಕಡೆಗೂ ಕೂಡ ಕಣ್ಣೆತ್ತಲಿಗೂ ಕೂಡ ಆತನು ಭಯಪಟ್ಟನಂತೆ. ಏನು ಮಾಡ್ದನಂತ? ಆಕಾಶದ ಕಡೆ ಕಣ್ಣೆತ್ತಲಿಗೂ ಕೂಡ ಆತನು ಏನು ಮಾಡ್ದನಂತ? ಭಯಪಟ್ಟನಂತ. ಯಾಕೆ ಆಕಾಶದ ಕಡೆ ಕಣ್ಣೆತ್ತಲಿಕ್ಕೆ ಆತನು ಭಯಪಟ್ಟನಪ್ಪ ಅಂದರೆ, ಉನ್ನತ ಲೋಕದಲ್ಲಿರುವಂಥ ದೇವರು, ದೇವರ ಪಕ್ಕದಲ್ಲಿರುವಂಥ ಕೆರೂಬಿಯರು ಮತ್ತು ಸೆರೂಫಿಗಳು ದೇವರನ್ನು ನೋಡಲಾರ್ದೆ, ದೇವರ ಪಕ್ಕದಲ್ಲೇ ಇದ್ದಂಥ ಕೆರೂಬಿಯರು ಮತ್ತು ಸೆರೂಫಿಯರು ದೇವರನ್ನು ನೋಡಲಾರ್ದೆ ಅವರು ತಮ್ಮ 2 ಕೈಗಳಿಂದ 2 ರೆಕ್ಕೆಗಳಿಂದ ತಮ್ಮ ಕಣ್ಣುಗಳನ್ನು ಮುಚ್ಕೊಂಡಿದ್ದಾರಂತೆ. ಏನು ಮಾಡಿದಾರಂತ? ದೇವರ ಸಮೀಪ ಇದ್ದವರು, ದೇವರ ಪಕ್ಕದಲ್ಲಿದ್ದಂಥವ್ರು 24/7 ದೇವರ ಜೊತೆಗಿದ್ದಂಥವ್ರು ಏನು ಮಾಡ್ಲತ್ತಾರಪ್ಪ ಅಂತಂದರೆ, ದೇವರಿಗೆ ನೋಡ್ಲಿಕ್ಕಾಗಲಾರ್ದೆ ಏನು ಮಾಡ್ಯಾರಂತ? ತಮ್ಮ 2 ರೆಕ್ಕೆಗಳಿಂದ ತಮ್ಮ ಕಣ್ಣುಗಳನ್ನು ಮುಚ್ಕೊಂಡ್ರಂತ. ನಾವು ನೋಡ್ತೀವಿ, ಯಾವಾಗ ನಾವು ನೋಡ್ತೇವೆ ಈ ಸುಂಕದವನು ಇದನ್ನು ಗಮನಿಸಿದನು, ಆತನ ಏನು ಮಾಡ್ದನಂದರೆ, ಆತನ ಪಕ್ಕದಲ್ಲಿರುವಂಥ, ಆತನ ಜೊತೆಯಲ್ಲಿರುವಂಥ ಪರಿಶುದ್ಧ ಸಮೂಹವೇ ಆತನನ್ನು ನೋಡಲಿಕ್ಕೆ ಕಣ್ಣುಗಳು ಮುಚ್ತಾ ಇದೆಯಪ್ಪ ಅಂತಂದರೆ, ನಾನು ಹೇಗೆ ಉನ್ನತ ಲೋಕದಿಂದ ದೇವ್ರಿಗೆ ಕಣ್ಣು ತೆರೆದು ನೋಡ್ಲಿ ಅಂತೇಳಿ ಆತನ ಏನು ಮಾಡ್ದನಂದರೆ, ದೇವರ ಮಂದಿರಕ್ಕೆ ಬಂದಾಗ, ದೇವರ ಸನ್ನಿಧಿಗೆ ಬಂದಾಗ, ಆತನು ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಬಂದಾಗ ಆತನು ಮೇಲೆ ಕೂಡ ನೋಡ್ಲಿಕ್ಕೆ ಆತನ ಏನಂತಾರೆ, ಆತನಿಗೆ ಭಯ ಆಯ್ತಂತೆ. ಆತನು ಮೇಲೆ ನೋಡೋದಕ್ಕೂ ಭಯಪಟ್ಟು ತನ್ನ ಎದೆಯನ್ನು ಬಡಿದುಕೊಳ್ಳುತ್ತಾ ಆತನೊಂದು ಪ್ರಾರ್ಥನೆ ಮಾಡಿದಂಥ, ಓ ಕರ್ತನಾದಂಥ ದೇವರೇ, ಪ್ರೀತಿ ಸ್ವರೂಪನಂಥ ದೇವರೇ, ಕರುಣಾಮಯನಂಥ ದೇವರೇ, ಪ್ರೀತಿಯಲ್ಲಿ ಕರುಣೆಯಲ್ಲಿ ಐಶ್ವರ್ಯವುಳ್ಳಂಥ ದೇವರೇ, ಈ ಪಾಪಿಯಾದಂಥ ನನ್ನನ್ನು ಕರುಣಿಸು ಅಂತೇಳಿ ಒಂದು ಪ್ರಾರ್ಥನೆ ಮಾಡಿದನಂತ. ಹಲ್ಲೆಲೂಯಾ. ನೋಡ್ರಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಒಬ್ಬನು ಪ್ರಾರ್ಥನೆ ಮಾಡಿದನು, ನಾನು ನನ್ನ ಪಕ್ಕದಲ್ಲಿ ನಿಂತಿರುವಂಥ ಸುಂಕದವನಂತೆ ಅಲ್ಲ, ಮತ್ತು ಇತರರು ಲೋಕದಲ್ಲಿ ಆದರ ಮಾಡ್ತಾಯಿದ್ರೆ, ವ್ಯಭಿಚಾರ ಮಾಡ್ತಾಯಿದ್ರೆ ಅವರಂತೆ ಕೂಡ ನನ್ನಲ್ಲ. ನಾನು ಹೆಂಗಿದ್ದೀನಪ್ಪ ಅಂತಂದರೆ 2 ದಿನ 2 ವಾರದಲ್ಲಿ 2 ಸಲ ಉಪವಾಸ ಮಾಡ್ತೀನಿ. ಎಲ್ಲರೂ ಒಂದೊಂದೇ ಸಲ ಉಪವಾಸ ಮಾಡ್ತಾರೆ, ನಾನೇನು ಮಾಡ್ತೀನಿ? 2 ಸಲ ಉಪವಾಸ ಮಾಡ್ತೀನಿ. ಮತ್ತು ನಾನು ದುಡಿದ್ರಲ್ಲಿ ನಾನು ದಶಮಾಂಶವನ್ನು ತಪ್ಪದೇ ಕೊಡ್ತೀನಿ. ನಾನು ಭಕ್ತಿಯಷ್ಟು ಕಟ್ಟುನಿಟ್ಟಾಗಿ ಮಾಡ್ತಾಯಿದ್ದೇನೆ ಎಂಬುದಾಗಿ ಈತನು ಹೇಳ್ತಾ ಇದ್ದಾನೆ ಅಂತೇಳಿ. ಹಲ್ಲೆಲೂಯಾ. ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇಬ್ಬರಲ್ಲಿ ಇಬ್ಬರು ಪ್ರಾರ್ಥನೆಯನ್ನು ದೇವ್ರು ಕೇಳಿದನ? ಕೇಳಿಲ್ಲ. ಒಬ್ಬನ ಪ್ರಾರ್ಥನೆ ಮಾತ್ರ ಕೇಳಿದನ ಅಂತೇಳಿ. ಹಲ್ಲೆಲೂಯಾ. ಆ ಒಬ್ಬನ ಪ್ರಾರ್ಥನೆ ಕೇಳಿದನು. ಆ ಒಬ್ಬನು ಯಾರಪ್ಪ ಅಂತಂದರೆ ನಾವು ನೋಡ್ತೇವೆ, ಆತನು ಸುಂಕದವನೆಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ ಅಂತೇಳಿ. ಹಲ್ಲೆಲೂಯಾ. ಯಾವಾಗ ನಾವು ಸುಂಕದವನಂತೆ ಪ್ರಾರ್ಥಿಸ್ತೇವೋ, ದೇವರ ಸನ್ನಿಧಿಗೆ ಬಂದಾಗ, ದೇವರ ಮಂದಿರಕ್ಕೆ ಬಂದಾಗ, ನಾವು ಪ್ರಾರ್ಥನೆ ಬಂದಾಗ, ಯಾವಾಗ ನಾವು ಸುಂಕದವನಂಥ ಮನೋಭಾವನೆ, ಸುಂಕದವನಂಥ ಸ್ವಭಾವ ನಮ್ಮಲ್ಲಿರ್ತದೋ, ಆವಾಗ ಏನಾಗ್ತದಪ್ಪ ಅಂತಂದರೆ ದೇವರು ನಮ್ಮ ಪ್ರಾರ್ಥನೆಯನ್ನು ಆತನ ಕೇಳ್ತಾನೆ ಅಂತೇಳಿ. ಹಲ್ಲೆಲೂಯಾ. ಒಂದು ವೇಳೆ ನನ್ನ ಪ್ರೀತಿದವ್ರ ಮಕ್ಕಳೇ, ದೇವರು ತುಂಬ ಅಪಾಯಕಾರಿಯಾದಂಥ ಜೀವಿತ ಕ್ರೈಸ್ತರಿಗೆ ಯಾವುದಪ್ಪ ಅಂತಂದರೆ, ದೇವರು ಕೇಳಲಾರ್ದಂಥ ಪ್ರಾರ್ಥನೆ ಮಾಡೋದೇ ತುಂಬ ಅಪಾಯಕರವಾದಂಥ ಸಂದರ್ಭ ಅಂತೇಳಿರಿ. ಹಲ್ಲೆಲೂಯಾ. ನಾವು ನೋಡ್ತೇವೆ, ಈ ಒಂದು ಫರಿಸಾಯನು ನಾವು ನೋಡ್ತಿದ್ದೇವೆ, ಆತನು ಪ್ರಾರ್ಥನೆ ಮಾಡಿದನು. ದೇವರು ಆತನ ಪ್ರಾರ್ಥನೆ ಯಾಕೆ ಕೇಳಿಲ್ಲಪ್ಪ ಅಂದರೆ, ಆತನ ಪ್ರಾರ್ಥನೆಯಲ್ಲಿ ಒಂದು 2-3 ಅಂಶಗಳಿದ್ದು. ದೇವರಂಥ ಅಂಶಗಳಿದ್ದರೆ, ದೇವರಂಥ ಪ್ರಾರ್ಥನೆ ಮಾಡಿದ್ರೆ ದೇವ್ರು ಕೇಳೋದಿಲ್ಲ. ಮೊದಲನೇದಾಗಿ, ದೇವ್ರು ನಮ್ಮ ಪ್ರಾರ್ಥನೆ ಯಾಕೆ ಕೇಳಂಗಿಲ್ಲಪ್ಪ ಅಂತಂದರೆ, ನಮ್ಮ ಪ್ರಾರ್ಥನೆಯಲ್ಲಿ ಏನಿರಬಾರ್ದಪ್ಪ ಅಂತಂದರೆ, ನಮ್ಮ ಪ್ರಾರ್ಥನೆ ಅಪಾಯಕಾರಿಯಾಗಿ ಪ್ರಮಾದಕರವಾಗಿ ಯಾವಾಗ ಮಾರ್ಪಡ್ತದಪ್ಪ ಅಂತಂದರೆ, ನಮ್ಮ ಪ್ರಾರ್ಥನೆ ದೇವರು ಕೇಳದಂತೆ ಯಾವ ರೀತಿಗೆ ಮಾರ್ಪಡ್ತದಪ್ಪ ಅಂದರೆ, ನಮ್ಮ ಪ್ರಾರ್ಥನೆಯಲ್ಲಿ ಒಂದು 2-3 ವಿಷಯಗಳು ಇರಬಾರ್ದು. ನಾವು ಮೊದಲನೇ ನಂಬರ್ 1, ನಾವು ಮಾಡುವಂಥ ಪ್ರಾರ್ಥನೆಯಲ್ಲಿ ಮೊದಲನೇದಾಗಿ ಹೆಚ್ಚಾಗಿ ನಮ್ಮನ್ನು ನಾವು ಕೊಚ್ಕೊಳ್ಬಾರ್ದು ಅಂತೇಳಿ. ಹಲ್ಲೆಲೂಯಾ. ಏನು ಮಾಡಬಾರ್ದು ರೀ? ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, ನಾವು ಪ್ರಾರ್ಥನೆಗೆ ಬಂದಾಗ, ದೇವ್ರ ಸನ್ನಿಧಿಗೆ ಬಂದಾಗ ಹೆಚ್ಚಾಗಿ ನಮ್ಮ ಕುರಿತು ನಾವು ಏನು ಮಾಡಬಾರ್ದು? ಮಾತಾಡಬಾರ್ದು. ನಮ್ಮ ಕುರಿತು ನಾವು ಹೆಚ್ಚು ಮಾತಾಡಬಾರ್ದು. ನಾವು ಕಾರಣ ಏನಪ್ಪ ಅಂದರೆ, ದೇವರು ಸಮಸ್ತವನ್ನು ಬಲ್ಲವನಾಗಿದ್ದಾನಂತೇಳಿ. ಹೌದಲ್ರಿ? ಪ್ರತಿಯೊಬ್ಬರ ಹೃದಯವನ್ನು ಆತನು ಬಲ್ಲಂಥ ದೇವರಾಗಿದ್ದಾನಂತೇಳಿ. ನಮ್ಮ ಊಹೆಗಳು ಹುಟ್ಟೋದಕ್ಕಿಂತ ಮುಂಚಿತವಾಗಿ, ನಮ್ಮ ಆಲೋಚನೆಗಳು ಹುಟ್ಟೋದಕ್ಕಿಂತ ಮುಂಚಿತವಾಗಿ ದೇವರು ನಮ್ಮ ಬಾಯಿಂದ ನಮ್ಮ ಮನಸ್ಸಿನಲ್ಲಿ ಏನು ಉತ್ಪತ್ತಿ ಆಗ್ತದೆ ದೇವ್ರಿಗೆ ಗೊತ್ತಿರ್ತದೆ ಅಂತೇಳಿ. ಅದಕ್ಕೋಸ್ಕರ ಈಗ ನಾವು ನೋಡ್ತೇವೆ ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ನಾವೆಲ್ಲರೂ ಕೂಡ ಮೊಟ್ಟ ಮೊದಲನೇದಾಗಿ ದೇವರು ಎಂಥ ಪ್ರಾರ್ಥನೆ ಕೇಳೋದಿಲ್ಲಪ್ಪ ಅಂದರೆ, ಎಂಥ ಪ್ರಾರ್ಥನೆ ಅಪಾಯಕಾರಿಯಾಗಿರ್ತದಪ್ಪ ಅಂತಂದರೆ, ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚಾಗಿ ನಮ್ಮ ಕುರಿತು ನಾವು ಹೆಚ್ಚಾಗಿ ಮಾತುಗಳನ್ನು ಉಪಯೋಗ ಮಾಡಬಾರ್ದು ಅಂತೇಳಿ. ಒಂದೇ ಮಾತನ್ನು ಹೇಳಬೇಕಂದ್ರೆ, ನಮ್ಮ ಕುರಿತು ನಾವು ಹೆಚ್ಚಾಗಿ ದೇವರ ಎದುರುಗಡೆ ಆಗಲಿ, ಮನುಷ್ಯರ ಎದುರುಗಡೆ ಆಗಲಿ ನಾವು ಏನು ಮಾಡಬಾರ್ದು? ಹೆಚ್ಚಾಗಿ ಮಾತಾಡಬಾರ್ದು ಅಂತೇಳಿ. ಮೊದಲನೇದು,
ಒಂದು ವೇಳೆ ನಾವು ಹೆಚ್ಚು ನಮ್ಮ ವಿಷಯದಲ್ಲಿ ನಾವು ಮಾತಾಡ್ತಾ ಇದ್ದೀವಪ್ಪ ಅಂತಂದರೆ ದೇವರಂಥ ಪ್ರಾರ್ಥನೆ ಏನು ಮಾಡೋಂಗಿಲ್ಲ, ಕೇಳೋಂಗಿಲ್ಲ. ಈ ವ್ಯಕ್ತಿ ಮಾಡಿದಂಥ ತಪ್ಪದೇ. ಹೆಚ್ಚು ಆತನ ಏನು ಮಾಡೋದಂದ್ರೆ ತನ್ನ ಬಗ್ಗೆ ಕೊಚ್ಕೊಂಡನವ, ಹೆಚ್ಚು ತನ್ನ ಬಗ್ಗೆ ಹೇಳ್ಕೊಂಡನವ, ಅದಕ್ಕೆ ದೇವರು ಆತನ ಪ್ರಾರ್ಥನೆ ಕೇಳಲಿ. ಎರಡನೇದಾಗಿ ನಮ್ಮ ಪ್ರಾರ್ಥನೆ ಯಾವಾಗ ಅಪಾಯಕಾರಿಯಾಗಿ ಮಾರ್ಪಡ್ತದಪ್ಪ ಅಂತಂದರೆ, ಯಾವಾಗ ದೇವ್ರು ನಮ್ಮ ಪ್ರಾರ್ಥನೆ ಕೇಳಲ್ಲಪ್ಪ ಅಂದರೆ, ಇನ್ನೊಬ್ಬ ವ್ಯಕ್ತಿಯನ್ನು ಕಿಂಚಪರಿಸಿ ಇನ್ನೊಬ್ಬರನ್ನು ನಾವು ಕೆಳಗಾಕಿ ಯಾವಾಗ ನಾವು ಹೆಚ್ಚು ಮಾತಾಡ್ತೀವಲ್ರಿ, ಅಂಥ ಪ್ರಾರ್ಥನೆ ದೇವ್ರು ಕೇಳಂಗಿಲ್ಲ ಅಂತೇಳಿರಿ. ಹಲ್ಲೆಲೂಯಾ. ಈ ವ್ಯಕ್ತಿಯಲ್ಲಿ ಏನು ಹೇಳ್ತಾ ಇದ್ದಾನಪ್ಪ ಅಂದರೆ, ನನ್ನ ಪಕ್ಕದಲ್ಲಿ ನಿಂತಹ ಸುಂಕದವನಂತೆ ನಾನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ಎದುರಿನ ವ್ಯಕ್ತಿಯನ್ನು, ಪಕ್ಕದಲ್ಲಿರುವಂಥ ವ್ಯಕ್ತಿಯನ್ನು ಆತನ ಹೆಂಗೆ ಮಾತಾಡ್ತಾ ಇದ್ದಾನೆ ರೀ? ಗೌರವದಿಂದ ಮರ್ಯಾದೆಯಿಂದ ಮಾತಾಡತ್ತಾನ? ಇಲ್ಲ. ಹೆಂಗೆ ಮಾತಾಡತ್ತಾನಂದರೆ, ಈ ಒಂದು ಸುಂಕದವನಂತೆ ನಾನು ಅಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಂದರೆ ತನಗೆ ತಾನೇ ನೀತಿವಂತನ ಎಂಬುದಾಗಿ ಘೋಷಣೆ ಮಾಡ್ಕೊಳತ್ತನವ. ನೀತಿವಂತರಾಗಿ ಮಾಡೋದು ಯಾರು? ದೇವರು, ಹೌದಲ್ರಿ? ಆದರೆ ಈ ವ್ಯಕ್ತಿ ಏನು ಮಾಡ್ತಾ ಇದ್ದಾನೆಂದರೆ, ಎದುರಿನ ವ್ಯಕ್ತಿಯನ್ನು ಕಿಂಚಪರಿಸಿ ಎದುರಿನ ವ್ಯಕ್ತಿಯನ್ನು ಕೆಳಗೆ ಹಾಕಿ ಆತನ ಕುರಿತು ನಾವು ನೋಡ್ತೇವೆ ತುಂಬ ಹೀನಾಯವಾಗಿ ಆತನ ಮಾತಾಡ್ತಾ ಇದ್ದಾನೆ. ಈ ಉಪವಾಸ ಪ್ರಾರ್ಥನೆಗೆ ಬಂದಿರುವಂಥ ಎಲ್ಲ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ನಮ್ಮ ಪ್ರಾರ್ಥನೆ ಬಂದರೆ ಇನ್ನೊಬ್ಬರನ್ನು ಕೆಳಗೆ ಹಾಕಿ ನೋಡುವಂಥ ಸ್ವಭಾವ ನಮ್ಮಲ್ಲಿತ್ತಪ್ಪ ಅಂತಂದರೆ, ಇನ್ನೊಬ್ಬರಿಗೆ ಕಿಂಚಪರಿಸುವಂಥ ಸ್ವಭಾವ ಒಂದು ವೇಳೆ ನಮ್ಮಲ್ಲಿತ್ತಪ್ಪ ಅಂತಂದರೆ, ಇತರರಿಗಿಂತಲೂ ನಾನೇ ಶ್ರೇಷ್ಠನು, ನನ್ನ ಆತ್ಮೀಯ ಮಟ್ಟ ತುಂಬ ಮೇಲಾಗಿದೆ, ನನ್ನ ಆತ್ಮೀಯ ಮಟ್ಟ ತುಂಬ ಎತ್ತರಕ್ಕೆ ಬೆಳೆದಿದೆ, ನನಗಿಂತಲೂ ಇವರು ತುಂಬ ಕಡಿಮೆ ಎಂಬುದಾಗಿ ನಾವು ಒಂದು ವೇಳೆ ಆತ್ಮೀಕವಾದಂಥ ಗರ್ವ ಒಂದು ವೇಳೆ ತುಂಬಿಕೊಂಡಿದ್ದೇವೆ ಅಂದರೆ, ದೇವರಂತರ ಪ್ರಾರ್ಥನೆ ಏನು ಮಾಡಂಗಿಲ್ಲ ರೀ, ಕೇಳಲ್ಲ ಅಂತೇಳಿ. ಅದಕ್ಕೋಸ್ಕರಾಗಿ ಮೊದಲನೇದಾಗಿ ಯಾವ ಪ್ರಾರ್ಥನೆ ಅಪಾಯಕಾರಿಯಾಗಿ ಮಾರ್ಪಡ್ತದಪ್ಪ ಅಂತಂದರೆ, ನಮ್ಮ ವಿಷಯದಲ್ಲಿ ಯಾವಾಗ ನಾವು ಹೆಚ್ಚು ಮಾತಾಡ್ತೀವೋ ಆ ಪ್ರಾರ್ಥನೆ ಅಪಾಯಕಾರಿಯಾಗಿ ಮಾರ್ಪಡ್ತದೆ. ಎರಡನೇದೇನಪ್ಪ ಅಂತಂದರೆ, ಇನ್ನೊಬ್ಬರ ವಿಷಯದಲ್ಲಿ ಯಾವಾಗ ನಾವು ಕೆಳಗಕ್ಕೆ ಅವ್ರನ್ನ ಮಾತಾಡ್ತೀವೋ, ಇನ್ನೊಬ್ಬರನ್ನು ಕಿಂಚಪರಿಸ್ತೀವೋ, ಇನ್ನೊಬ್ಬರನ್ನು ಬಹಳ ಕಡಿಮೆ ದೃಷ್ಟಿಯಿಂದ ನೋಡ್ತೀವೋ, ಇನ್ನೊಬ್ಬರಿಗೆ ನಾವು ನಮಗೂ ಅವ್ರಿಗೂ ಅಂಚನೆ ಹಾಕಿ ನೋಡ್ಕೊಳ್ತೀವೋ, ಅವ್ರಿಗಿಂತಲೂ ನಾನೇ ಶ್ರೇಷ್ಠ, ಅವ್ರಿಗಿಂತಲೂ ನಾನೇ ಬಹಳ ಆತ್ಮೀಯಳು, ನಾನೇ ಭಕ್ತಿವಂತಳು ಅಂಥೇಳಿ ಈ ರೀತಿಯಾಗಿ ನಾವು ಇತರರನ್ನು ಕೆಳಗಾಕಿ ಆ ದೃಷ್ಟಿಯಿಂದ ನಾವು ನೋಡಿ ದೇವ್ರ ಸನ್ನಿಧಿಗೂ ಪ್ರಾರ್ಥನೆ ಮಾಡೋದು ಅಂದರೆ, ದೇವರಂಥ ಪ್ರಾರ್ಥನೆ ಏನು ಮಾಡೋಂಗಿಲ್ಲ, ಕೇಳಂಗಿಲ್ಲ ಅಂತೇಳಿ. ಅದಕ್ಕೋಸ್ಕರಾಗಿ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತೆಲ್ಲ ನಾವು ಪ್ರಾರ್ಥನೆಗೋಸ್ಕರಾಗಿ ಬಂದಿದ್ದೇವೆ. ಎಂಥ ಪ್ರಾರ್ಥನೆಗೆ ಬಂದಿದ್ದೇವೆ ಅಂದರೆ, ಉಪವಾಸದ ಪ್ರಾರ್ಥನೆಗೆ ನಾವು ಬಂದಿದ್ದೇವೆ ಅಂತೇಳಿ. ಭಾಳ ಅಮೂಲ್ಯವಾದಂಥ ಪ್ರಾರ್ಥನೆಗಳನ್ನು ಮಾಡೋದಕ್ಕೋಸ್ಕರ ಬಂದಿದ್ದೇವೆ. ನಾವು ಅನೇಕ ಹೃದಯದಲ್ಲಿ ಅನೇಕ ಭಾರಭರಿತವಾದಂಥ ಪ್ರಾರ್ಥನೆ ಅಂಶಗಳನ್ನು ಇಟ್ಕೊಂಡು ನಾವು ದೇವರ ಸನ್ನಿಧಿಗೆ ಬಂದಿದ್ದೀವಿ. ನಾವು ಹೃದಯದಲ್ಲಿ ಭಾರದಿಂದ ಮಾಡುವಂಥ ಪ್ರಾರ್ಥನೆ, ಅತ್ಯಾಸಕ್ತಿಯಿಂದ ಕೂಡಿದಂಥ ಪ್ರಾರ್ಥನೆ, ಬಹಳ ಮನೋಭೀತಿಯಿಂದ ಮನೋಭಾವನೆಯಿಂದ ನಾವು ಹೃದಯದಿಂದ ಕುಗ್ಗಿ ಹೋದಂಥ ನಾವು ಜಜ್ಜಲ್ಪಟ್ಟಂಥ ನಾವೆಲ್ಲರೂ ಕೂಡ ನಾವು ಕುಗ್ಗಿದ ಜಜ್ಜಿದ ಹೃದಯದಿಂದ ದೇವರ ಸನ್ನಿಧಿಗೆ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಬಂದಂಥ ಸಂದರ್ಭದಲ್ಲಿ ಎಷ್ಟು ಮಾತ್ರಕ್ಕೂ ನಮ್ಮ ಪ್ರಾರ್ಥನೆಯಲ್ಲಿ ಇಂಥ ವಿಷಯಗಳು ಏನಾಗಿರ್ಬಂದರೆ ಅಡಕವಾಗಿರಬಾರ್ದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೀವಿ ಅಂತೇಳಿರಿ. ಅಲ್ಲೆಲ್ಲೂಯಾ. ಮೂರನೇದಾಗ ವ್ಯಕ್ತಿ ಏನು ಹೇಳ್ತಾ ಇದ್ದಾನಪ್ಪ ಅಂದರೆ, ನಾನು ಇತರರಂತೆ ಕೆಲವೊಬ್ಬರು ಏನು ಮಾಡ್ತಾರಂತ ಸ್ಪಷ್ಟವಾಗಿ ಬರೆದಿದೆ ಅಲ್ಲಿ, ಅವರು ಆದರ ಮಾಡುವಂತೆ, ಅವ್ರು ಕೆಟ್ಟದ್ದು ಮಾಡುವಂತೆ ನಾನು ಕೆಟ್ಟದ್ದು ಮಾಡುವವನಲ್ಲ. ಅಂದರೆ ಇನ್ನೊಬ್ಬರಿಗೆ ಜಡ್ಜ್ ಈತನೇ ಮಾಡ್ತಾ ಇದ್ದಾನೆ, ಇನ್ನೊಬ್ರಿಗೆ ಏನು ಮಾಡ್ತಾನೆ, ಈತನೇ ತೀರ್ಪು ಮಾಡ್ತಾ ಇದ್ದಾನೆ. ಆದರೆ ತೀರ್ಪು ಮಾಡುವಂಥವ್ರು ಯಾರು? ದೇವರು, ಹೌದಲ್ಲ? ಯೇಸು ಸ್ವಾಮಿ ಹೇಳಿದ್ದಾನೆ, ನೀವು ಯಾರ ಮೇಲೆ ಕೂಡ ತೀರ್ಪು ಮಾಡಬೇಡ್ರಿ, ನಾನು ಬರೋ ತನಕ ಏನು ಮಾಡ್ರಪ್ಪ ಅಂತಂದರೆ, ನೀವು ತೀರ್ಪು ಮಾಡಬೇಡ್ರಿ, ಮುಯಿಗೆ ತೀರಿಸ್ಬೇಡ್ರಿ, ನಾನು ಬರೋ ತನಕ ವೇಟ್ ಮಾಡಿರಿ ಎಂಬುದಾಗಿ ಹೇಳಿದ್ದೇನೆ. ಆದರೆ ನಮ್ಮ ಜೀವಿತದಲ್ಲಿ ಅನೇಕ ಸಲ ನಾವು ಏನು ಮಾಡ್ತೀವಿ ಅಂದರೆ, ಇನ್ನೊಬ್ಬರ ಕುರಿತು ಆಗಲೇ ತೀರ್ಪು ಮಾಡಿಬಿಡ್ತೀವಿ, ನಾವು ಇನ್ನೊಬ್ಬರ ಕುರಿತು ಆಗಲೇ ಜಜ್ಮೆಂಟ್ ಮಾಡಿಬಿಡ್ತೀವಿ, ನಾವು ಇನ್ನೊಬ್ಬರ ಕುರಿತು ನಾವು ಆವಾಗಲೇ ಇಂಥವ್ರು ಹಿಂಗಾರ ಅಂತ ನಾವು ಏನು ಮಾಡ್ತೀವಿ, ಸಾರು ಬಿಡ್ತೀವಿ ನಾವು. ಆದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಇವತ್ತು ಯಾರು ಹೇಗೇ ಇರಲಿ, ಅವ್ರ ಪರಿಸ್ಥಿತಿ ಹೇಗೇ ಇರಲಿ, ಅವ್ರ ಜೀವಿತ ಹೇಗೇ ಇರಲಿ, ಅವ್ರ ಬದುಕು ಹೇಗೇ ಇರಲಿ, ನಾವು ಮಾತ್ರ ದೇವರ ಭಯದಿಂದ ಕೂಡಿದವರಾಗಿ ನಾವು ಮಾತ್ರ ಅವ್ರಿಗೆ ಏನು ಮಾಡ್ಬೋದು ಅಂದರೆ, ಇವ್ರು ಹಾಗೆ ಮಾಡ್ತಾಯಿದ್ದಾರೆ, ಇವ್ರು ಹೀಗೆ ಮಾಡ್ತಾಯಿದ್ದಾರೆ ನಾವು ತೀರ್ಪನ್ನು ತೀರಿಸಬಾರ್ದು. ನಮ್ಮ ಆತ್ಮೀಯ ಗರ್ವದಲ್ಲಿ ನಾವು ನಮ್ಮ ಕಣ್ಣುಗಳನ್ನು ಮಂದ ಮಾಡಿಕೊಂಡು ದೇವರಿಂದ ಬರುವಂಥ ಆಶೀರ್ವಾದಗಳನ್ನು ಕಳ್ಕೊಂಡು, ಈ ಒಂದು ಯಾವ ರೀತಿಗೆ ಪರಿಸಾಯನು ತನ್ನನ್ನು ತಾನು ಕೊಚ್ಚಿಕೊಂಡನು, ತನ್ನನ್ನು ತಾನು ಗರ್ವಿಷ್ಠನಾದನು ನಾವು ನೋಡ್ತೇವೆ. ಆತನು ದೇವರ ಸನ್ನಿಧಿಗೆ ಹೋಗಿ ಇಷ್ಟೆಲ್ಲ ಮಾತುಗಳು ಹೇಳಿದ್ದರಿಂದ ಆತನ ಆಡುವಂಥ ಪ್ರತಿಯೊಂದು ಮಾತುಗಳು ಅಪಾಯಕಾರಿಯಾಗಿ ಮಾರ್ಪಟ್ಟವು ಅಂತೇಳಿರಿ. ಹಲ್ಲೆಲೂಯಾ. ದೇವರು ಕೇಳದಂತೆ ತನ್ನ ಕಿವಿಗಳನ್ನು ಮುಚ್ಚಿಕೊಳ್ಳುವಂತೆ ಆತನ ಶಬ್ದಗಳಿದ್ದು, ಆತನ ಪ್ರಾರ್ಥನೆಗಳಿದ್ದು ಅಂತೇಳಿರಿ. ಹಲ್ಲೆಲೂಯಾ. ಅದನ್ನು ನೋಡ್ತೀವಿ ನನ್ನ ಪ್ರೀತಿ ದೇವರ ಮಕ್ಕಳೇ. ಇದೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಈ ಒಂದು ಸುಂಕದವನು ನಾವು ನೋಡ್ತೇವೆ, ಆತನು ಎಂಥ ಪ್ರಾರ್ಥನೆ ಮಾಡಿದನಪ್ಪ ಅಂದರೆ, ಓ ತಂದೆಯಾದ ದೇವರೇ ಅಂಥೇಳಿ ಆಕಾಶದ ಕಡೆಗೆ ನೋಡಲಿಕ್ಕೂ ಕೂಡ ಆತನಿಗೆ ಮನಸ್ಸಿಲ್ಲದೆ ತನ್ನ ಎದೆಯನ್ನು ಬಡ್ಕೊಳ್ಳುತ್ತಾ ಪಾಪಿಯಾದ ನನ್ನನ್ನು ಕರುಣಿಸು ಎಂಬುದಾಗಿ ಯಾವಾಗ ಪ್ರಾರ್ಥನೆ ಮಾಡಿದನೋ,
ದೇವರ ಆತನ ಪ್ರಾರ್ಥನೆಯನ್ನು ಕೇಳಿ ಆತನು ನೀತಿವಂತನಾಗಿ ನಿರ್ಣಯ ಹೊಂದಿ ಆತನ ತನ್ನ ಮನೆಗೆ ಹೋದನಂತೆ. ಹಲ್ಲೆಲೂಯಾ. ಓದ್ತಿರಮ್ಮ, ಯಾರಾದರೂ ಒಬ್ಬರು ಓದ್ತಿರ ಅದು ವಚನ ಗಟ್ಟಿಯಾಗಿ ಓದ್ರಿ. ನನಗೆ ಸ್ವಲ್ಪ ಎಂಥ ಅದ್ಭುತವಾದಂಥ ಒಳ್ಳೆ ವಚನ ಇದೆ ನೋಡಿರಿ. ಓದ್ರಿ ಯಾರಾದರೂ ದಯವಿಟ್ಟು 13ನೇ ವಚನದಿಂದ ಓದ್ರಿ. 13:14. ಆದರೆ ಸುಂಕದವನು ದೂರದಲ್ಲಿ ನಿಂತು ಆಕಾಶದ ಕಡೆಗೆ ಕಣ್ಣೆತ್ತಿ ನೋಡುವುದಕ್ಕೂ ಮನಸ್ಸಿಲ್ಲದೆ ಎದೆಯನ್ನು ಬಡ್ಕೊಳ್ಳುತ್ತಾ ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು ಅಂದನು. ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ತನ್ನ ಮನೆಗೆ ಹೋದನು. ಹಲ್ಲೆಲೂಯಾ. ನೋಡಿದ್ರ, ಇನ್ನೊಬ್ಬರು ಹಾಗೆ ಇನ್ನೊಬ್ಬರು ಹೀಗೆ ಅಂತೇಳಿ ಕಂಪ್ಲೇಂಟ್ ಹೇಳಿದ್ರು ನೀತಿವಂತರಾದ್ರೆ ಅವ್ರ ಪ್ರಾರ್ಥನೆ ದೇವ್ರು ಕೇಳ್ದನ, ಅಥವಾ ಓ ದೇವರೇ ಪಾಪಿಯಾದಂಥ ನನ್ನನ್ನು ಕರುಣಿಸಿ ಅಂತೇಳಿ ತಗ್ಗಿಸ್ಕೊಂಡವ್ರ ಪ್ರಾರ್ಥನೆ ದೇವ್ರು ಕೇಳ್ದನ್ರಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದರೆ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ದೇವ್ರ ಮಂದಿರಕ್ಕೆ ಬಂದಿರುವಂಥ ನಾವೆಲ್ಲರೂ ಕೂಡ, ದೇವರ ಸನ್ನಿಧಿಗೆ ಬಂದಿರುವಂಥ ನಾವೆಲ್ಲರೂ ಕೂಡ ದೇವರು ಕೇಳುವಂಥ ಪ್ರಾರ್ಥನೆ ಮಾತ್ರ ಮಾಡ್ಬೇಕಂತೇಳಿರಿ. ಹಲ್ಲೆಲೂಯಾ. ಮತ್ತು ದೇವರು ಕೇಳುವಂಥ ಪ್ರಾರ್ಥನೆ ಗುರುತೇನಪ್ಪ ಅಂದರೆ ಆ ಪ್ರಾರ್ಥನೆಯಲ್ಲಿ ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾರಂತೇಳಿರಿ. ಹಲ್ಲೆಲೂಯಾ. ತಮ್ಮ ದೇವರನ್ನು ಹೆಚ್ಚಿಸ್ತಾರೆ, ಅವರು ಇತರರನ್ನು ಹೆಚ್ಚಿಸ್ತಾರೆ. ತಮ್ಮನ್ನು ತಾವು ಯಾವತ್ತೂ ಕೂಡ ಮೆಚ್ಚಿಕೊಳ್ಳುವುದಿಲ್ಲ. ಅವರು ತಾವು ಮೆಚ್ಚಿಸ್ಕೊಳ್ಬೇಕು, ತಾವು ಹೆಚ್ಚಿಸಲ್ಪಡಬೇಕಂತೇಳಿ ಆಸೆ ಪಡುವುದಿಲ್ಲ. ನೋಡಿರಿ, ಯಾರಲ್ಲಿ ಇಂಥ ಮನಸ್ಸಿರ್ತದೋ, ತಮ್ಮನ್ನು ತಾವು ತಗ್ಗಿಸ್ಕೊಳ್ತಾರೋ, ತಮ್ಮನ್ನು ತಾವು ದೀನರಾಗಿ ಮಾಡ್ಕೊಳ್ತಾರೋ, ದೇವರ ಸನ್ನಿಧಿಯಲ್ಲಿ ತಗ್ಗಿಸ್ಕೊಂಡು ಆ ದೇವರಿಗೆ ವಿಜ್ಞಾಪನೆಗಳನ್ನು ಮಾಡ್ತಾರೋ, ಪ್ರಾರ್ಥನೆಗಳನ್ನು ಮಾಡ್ತಾರೋ, ಮನವಿಗಳನ್ನು ಮಾಡ್ತಾರೋ, ದೇವರ ಸನ್ನಿಧಿಯಲ್ಲಿ ಎಂಥ ವಿಷಯಗಳನ್ನು ಅವ್ರು ಬೇಡ್ಕೊಳ್ತಾರೋ, ಯಾರು ತಗ್ಗಿಸ್ಕೊಂಡು ಬೇಳ್ತಾರೋ ದೇವರವ್ರನ್ನ ಹೆಚ್ಚಿಸಿ ಅವ್ರ ಪ್ರಾರ್ಥನೆಗಳನ್ನು ಕೇಳಿ ಅವರ ಪ್ರಾರ್ಥನೆಗೆ ಉತ್ತರ ಕೊಟ್ಟು ಅವರ ಜೀವಿತವನ್ನು ಫಲದಾಯಕ ಮಾಡ್ತಾನಂತೇಳಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಇಲ್ಲಿ ಸುಂಕದವನು ಏನು ಮಾಡ್ತಾನೆ ಅಂದರೆ, ಆತನು ನೀತಿವಂತನಾಗಿ ನಿರ್ಣಯಿಸಲ್ಪಟ್ಟವನಾಗಿ ಆತನು ತನ್ನ ಮನೆಗೆ ಆಶೀರ್ವಾದ ತೆಗೆದುಕೊಂಡು ಹೋದನಂತ ಮನೆಗೆ. ಹಲ್ಲೆಲೂಯಾ. ಅದಕ್ಕೋಸ್ಕರ ಈಗ ನನ್ನ ಪ್ರೀತಿ ದೇವ್ರ ಮಕ್ಕಳೇ, ಅನೇಕ ದೂರ ಪ್ರಾಂತಗಳಿಂದ ದೇವ್ರ ಸನ್ನಿಧಿಗೆ ಬಂದಿದ್ದೀರಿ. ನಿಮ್ಮ ಕೆಲಸ ಬಿಟ್ಟು, ನಿಮ್ಮ ಒಂದು ಬದುಕು ಬಿಟ್ಟು ನೀವೆಷ್ಟೋ ತ್ಯಾಗ ಮಾಡಿ ದೇವ್ರ ಸನ್ನಿಧಿಗೆ ಬಂದಿರಿ. ಹಳ್ಳಿಗಳಿಂದ ಇಲ್ಲಿ ಬಂದಿದ್ದೀರಿ. ಬಟ್ ಇವತ್ತು ನಾವೆಲ್ಲರೂ ಎಂಥ ಪ್ರಾರ್ಥನೆ ಮಾಡ್ಬೇಕಂತೇಳಿ ಕಲ್ತಿದ್ದೀವಿ. ನಾವೆಲ್ಲರೂ ಕೂಡ ದೇವರು ಕೇಳುವಂಥ ಪ್ರಾರ್ಥನೆ ಮಾಡ್ಬೇಕಂತೇಳಿ, ದೇವರು ಕೇಳದಿರುವಂಥ ಪ್ರಾರ್ಥನೆ ವಿಷಯ ಯಾವುದೆಂಬುದಾಗಿ ಇವತ್ತು ನಾವು ನೋಡಿದ್ದೀವಿ. ನಾವು ಇತರರ ಕುರಿತು, ನಮ್ಮ ಕುರಿತು ನಾವು ಹೆಚ್ಚಾಗಿ ನಾವು ಮಾತಾಡ್ಕೊಳ್ತೀವೋ, ನಮ್ಮ ಕುರಿತು ನಾವು ಯಾವಾಗ ಹೆಚ್ಚಾಗಿ ಕೊಚ್ಕೊಳ್ತೀವೋ, ನಮ್ಮ ಕುರಿತು ನಾವು ಯಾವಾಗ ನಾವು ಬಡಾಯಿ ಕೊಚ್ಕೊಳ್ತೀವೋ, ಆವಾಗ ದೇವರಂಥ ಪ್ರಾರ್ಥನೆ ಏನು ಮಾಡೋಂಗಿಲ್ಲ ರೀ, ಕೇಳೋಂಗಿಲ್ಲ. ದೇವರ ಸನ್ನಿಧಿಗೆ ಬಂದಾಗ, ದೇವ್ರ ಮಂದಿರಕ್ಕೆ ಬಂದಾಗ, ನಾವು ಪ್ರಾರ್ಥನೆಗೆ ಬಂದಾಗ, ನಾವು ಮೊಣಕಾಲೂರ್ದಾಗ ನಮ್ಮಲ್ಲಿ ಒಂದೇ ಇರಬೇಕಂದ್ರೆ ದೇವರು ನಮ್ಮೆಲ್ಲ ಮಾತುಗಳನ್ನು ಕೇಳಿ ಎಸ್ ಎಂಬುದಾಗಿ ಆತ ನಮ್ಗೆ ಹೇಳಬೇಕಪ್ಪ ಅಂತಂದರೆ ನಾವು ತಗ್ಗಿಸ್ಕೊಳ್ಬೇಕಂತೇಳಿ. ಹಲ್ಲೆಲೂಯಾ.